ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಿಸೆಪ್ಷನ್ ಲುಕ್ ಹೇಗಿತ್ತು, ಯಾವ ತರ ಜ್ಯುವೆಲರಿ, ಯಾವ ತರ ಡ್ರೆಸ್ ಹಾಕೊಂಡಿದ್ವಿ, ಯಾವ ತರ ಮೇಕಪ್ ಮಾಡ್ಕೊಂಡಿದ್ವಿ, ಮತ್ತೆ ಯಾರ್ಯಾರು ಬಂದಿದ್ರು, ಹೇಗ್ ನಡೀತು, ಯಾವ ರೀತಿ ಫೋಟೋಶೂಟ್ ಆಯ್ತು, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಚಾನೆಲ್ನ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮೂಲಕ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳನ್ನ ಮೊದಲೇ ತಿಳಿಸ್ತಾ ಇದ್ದೀನಿ. ರಿಸೆಪ್ಷನ್ಗೆ ನಾವಿಬ್ರು ವೇರ್ ಮಾಡಿದ್ದು ನನ್ನ ಹಬ್ಬಿ ವೈಟ್ ಅಂಡ್ ವೈಟ್ ಸೂಟ್ ವಿತ್ ಮ್ಯಾಚಿಂಗ್ ಶೂಸ್ ಅಂಡ್ ನಾನ್ ಹಾಕೊಂಡಿದ್ದು ಗ್ರೀನ್ ಕಲರ್ ಬ್ಲೌಸ್ ಅಂಡ್ ಕಾಂಬಿನೇಷನ್ ವಿತ್ ಆರೆಂಜ್ ವಿತ್ ಗೋಲ್ಡ್ ಕಾಂಬಿನೇಷನ್ ಆಫ್ ಸ್ಯಾರಿ. ಬ್ಲೌಸ್ಗೆ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು. ನನ್ನ ಫ್ರೆಂಡೇ ಸ್ಟಿಚ್ ಮಾಡಿಕೊಟ್ಟಿದ್ರು. ಅದಾದ್ಮೇಲೆ ಜ್ಯುವೆಲರಿ, ಗೋಲ್ಡ್ ಜ್ಯುವೆಲರಿ ಹಾಕೊಂಡಿದ್ದೆ, ಅದು ಕೂಡ ಆರ್ಡರ್ ಮಾಡಿ ತರಿಸಿದ್ದು. ಸಿಂಪಲ್ ಜ್ಯುವೆಲರಿ ಬೇಕು ಅಂತ ಹೇಳಿ ತುಂಬಾ ಹೆವಿ ಇರೋ ತರ ತರಿಸಿರ್ಲಿಲ್ಲ ನಾನು. ನನಗೆ ಸಿಂಪಲ್ ಜ್ಯುವೆಲರಿ ಅಂದ್ರೇನೆ ಇಷ್ಟ, ಸೊ ಸಿಂಪಲ್ ಆಗಿನೇ ತರಿಸ್ಕೊಂಡಿದ್ದೆ. ಅದಾದ್ಮೇಲೆ ಹೇರ್ ಸ್ಟೈಲ್ ಅಂಡ್ ಮೇಕಪ್ ನಮ್ಮ ಮೇಕಪ್ ಮ್ಯಾನ್ ಮಾಡಿದ್ದು. ಅವ್ರದ್ದು ಕೈ ಚಳಕ ಅಂತೂ ಹೇಳೋದೇ ಬೇಡ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ರು. ಅವ್ರ ಮೇಕಪ್ ಏನು ಅಂದ್ರೆ ಪಿಂಕಿಶ್ ಆಗಿ ಓವರ್ ಆಗಿ ಕಾಣಿಸೋ ತರ ಮಾಡಲ್ಲ. ನಮ್ಮ ಸ್ಕಿನ್ಗೆ ಸೂಟಬಲ್ ಆಗೋ ರೀತಿ, ನಮ್ಮ ಸ್ಕಿನ್ ಟೋನ್ ಏನಿರುತ್ತೋ ಅದೇ ರೀತಿನೇ ಮೇಕಪ್ ಮಾಡ್ಕೊಡ್ತಾರೆ. ಮತ್ತೆ ಫೇಸ್ ಕೂಡ ಗ್ಲೋ ಕಾಣಿಸೋ ರೀತಿ ಶೈನಿಂಗ್ ಆಗಿ ಮೂಡಿ ಬಂದಿತ್ತು ನನ್ನ ಮೇಕಪ್. ತುಂಬಾ ಚೆನ್ನಾಗಿತ್ತು, ಲೈಟ್ ವೈಟ್ ಆಗಿ ಇತ್ತು. ಮತ್ತೆ ಬ್ಯಾಂಗಲ್ಸ್ ನಾವು ಕಂಕಣ ಬಳೆ ತೊಡ್ಸ್ಕೊಳ್ಳೋದ್ರಿಂದ ನಾವು ಅದರಲ್ಲೇ ಇರಬೇಕಾಗುತ್ತೆ ಮದುವೆ ಆಗಿ 1 ಮಂತ್ ವರೆಗೂ. ಸೊ ಮ್ಯಾಚಿಂಗ್ ಬ್ಯಾಂಗಲ್ಸ್ ಏನು ಪರ್ಚೇಸ್ ಮಾಡಿರ್ಲಿಲ್ಲ. ಮತ್ತೆ ಹೇರ್ಗೆ ಬಳಸಿರೋದು ಮೆಸ್ಸಿ ನೆಟ್ಟು, ಮತ್ತೆ ಒಂದು ಬ್ರೌಚ್ ಬಳಸಿರೋದು ಹೇರ್ಗೆ ನಾನೇ ತಗೊಂಡ್ ಬಂದಿದ್ದು, ಸೆಲೆಕ್ಟ್ ಮಾಡ್ಕೊಂಡು ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ. ರೆಡ್ ಕಲರ್ ಬೇಕು, ಎಲ್ಲ ಆರೆಂಜ್ ಬೇಕು ಅಂತ ಹೇಳಿದ್ರು. ಸೊ ನಾನೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ. ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅದು ಕೂಡ. ಹೇರ್ ಸ್ಟೈಲ್ ಕೂಡ ಅವರು ಮೇಡಮ್ ತುಂಬಾನೇ ಚೆನ್ನಾಗಿ ನನ್ನ ಫೇಸ್ ಕಟ್ಟಿಗೆ ಯಾವ ರೀತಿ ಬೇಕೋ ಆ ರೀತಿ ಕಾಣಿಸೋ ರೀತಿ, ನಾನು ಹೇಗೆ ಹೇಳಿದ್ನೋ ಅದೇ ರೀತಿನೇ ಮಾಡ್ಕೊಟ್ರು. ಅವ್ರಿಗೆ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಾ ಇದ್ರು. ಪೋರ್ಟ್ರೈಟ್ ಶೂಟ್ಸ್, ರಿಮಿಕ್ಸ್ ಶೂಟ್ಸ್, ಎಲ್ಲಾ ರೀತಿ ಶೂಟ್ಸ್ ಅನ್ನು ಮಾಡ್ತಾ ಇದ್ರು. ನಮ್ಗಿಬ್ರಿಗೂ ಬ್ಲಶ್ ಆಗ್ತಾ ಇತ್ತು. ಪೋಸ್ ಕೊಡೋದಕ್ಕೆ ಸ್ವಲ್ಪ ಸ್ವಲ್ಪ ನಾಚಿಕೆ ಕೂಡ ಆಗ್ತಾ ಇತ್ತು. ಆದ್ರೂ ಕೂಡ ಮದ್ವೆ ಅಲ್ವಾ ಅಂತ ಹೇಳಿ ನಾವು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ. ಸೊ ನಮ್ದು ರಿಸೆಪ್ಷನ್ ಸ್ಟಾರ್ಟ್ ಆಗಿದ್ದು ಲೇಟ್ ಆಗೋಯ್ತು. ಅದರಿಂದ ಗೆಸ್ಟ್ ಎಲ್ಲ ಬೇಗ ಬಂದು ವೇಟ್ ಮಾಡ್ತಾ ಇದ್ರು ಲೈನ್ ಅಲ್ಲಿ ನಿಂತ್ಕೊಂಡು ಕ್ಯೂ ಅಲ್ಲಿ. ಸೊ ಅದಕ್ಕಾಗಿ ನಾವು ಜಾಸ್ತಿ ಫೋಟೋ ಶೂಟ್ ಏನು ಮಾಡ್ಸಕ್ ಆಗಿಲ್ಲ. ಮತ್ತೆ ಆಮೇಲೆ ಫೋಟೋ ಶೂಟ್ ಮಾಡ್ಸಿದ್ರೆ ಆಯ್ತು ಅಂತ ಹೇಳಿ ನಾವು ಇಬ್ರು ಕೂಡ ಸ್ಟೇಜ್ ಮೇಲೆ ಹೋದ್ವಿ. ಇಬ್ರಿಗೂ ಹಾರ ಕೊಟ್ಟಿದ್ರು, ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು. ಸೊ ಹಾರ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ರೆಡ್ ಕಲರು ರೋಸಸ್ ಪೆಟಲ್ಸ್ ಎಲ್ಲ ಹಾಕಿ ಅಂಡ್ ಗೋಲ್ಡ್ ಕ್ಲಾತ್ ಅಲ್ಲಿ ರೋಸ್ ತರ ಮಾಡಿದ್ರು. ಮೊದಲನೇದಾಗಿ ನಾನು ಹಾರ ಹಾಕ್ತೆ, ಅದು ಎಲ್ಲ ಫೋಟೋ ತಕೊಂಡ್ರು. ಅದಾದ್ಮೇಲೆ ನನ್ನ ಸಿದ್ದು ಅವರು ಹಾರ ಹಾಕಿದ್ರು. ಇಬ್ರು ಕೂಡ ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದಾದ ನಂತರ ಇಬ್ರು ಕೂಡ ಎಲ್ರಿಗೂನು ನಮಸ್ಕಾರ ಮಾಡೋದಕ್ಕೆ ಹೇಳಿದ್ರು. ಸೊ ನಾವು ಕೂಡ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿದ್ಮೇಲೆ ಅದನ್ನು ಕೂಡ ಸ್ವಲ್ಪ ಟೈಮ್ ಹಾಗೆ ಇರಿಸ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿದ್ರು. ಫೋಟೋಸ್ ಎಲ್ಲ ತೆಗೆದುಕೊಂಡಾದ್ಮೇಲೆ ಗಣೇಶನ ಕೃಪೆಯಂತೆ ಆಶೀರ್ವಾದ ಕೂಡ ಸಿಕ್ತು. ಮತ್ತೆ ಗೆಸ್ಟ್ ಎಲ್ಲ ವೆಯ್ಟ್ ಮಾಡ್ತಿದ್ದವರು ನಮ್ಮ ತಂದೆಯವರ ಕಾಲೇಜ್ ಕೊಲೀಗ್ಸ್ ಇವರೆಲ್ಲ. ಸೊ ಅವರೇ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಿದ್ದು. ಬಂದು ನೋಡ್ದಾನೆ ಇದ್ರು. ನಮ್ಗೆ ಮುಜುಗರ ಆಗ್ತಿತ್ತು, ಅದರಿಂದನೇ ನಾವು ಸ್ವಲ್ಪ ಬೇಗನೆ ಸ್ಟೇಜ್ ಮೇಲೆ ಬರೋ ರೀತಿ ಆಯ್ತು. ಅದಾದ್ಮೇಲೆ ಇದು ನಮ್ದು ರಿಲೇಷನ್ ಹುಡುಗಿ, ಅವಳಿಗೆ ತುಂಬಾ ನಾಚಿಕೆ ಆಗ್ತಾ ಇದೆ ವಿಡಿಯೋ ಮಾಡ್ತಿರೋದು, ಅದಕ್ಕೆ ಮುಖ ಮಚ್ಕೊಂತ ಇದ್ದಾಳೆ. ಇವರೆಲ್ಲ ನಮ್ ಡ್ಯಾಡಿ ಕೊಲೀಗ್ಸ್, ಜೊತೆಲಿ ಕೆಲಸ ಮಾಡೋರು. ಮತ್ತೆ ನಮ್ಮ ಸಿದ್ದು ಕೂಡ ವಿವೇಕಾನಂದ ಕಾಲೇಜಲ್ಲೇ ಓದಿರೋದ್ರಿಂದ ಅವ್ರಿಗೆ ಇವರೆಲ್ಲ ಲೆಕ್ಚರ್ಸ್ ಆಗ್ಬೇಕು, ಅವ್ರಿಗೂ ಕೂಡ ಪರಿಚಯ.
ಸೊ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಯ್ತು. ಅವರ ಲೆಕ್ಚರ್ಸ್ ನ ಲಾಂಗ್ ಗ್ಯಾಪ್ ಆದ್ಮೇಲೆ ನೋಡಿದ್ದು. ಅವ್ರ ಜೊತೆ ಎಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡಿದ್ದಾಯ್ತು. ಅದಾದ್ಮೇಲೆ ಮತ್ತೆ ರಿಲೇಷನ್ಸ್, ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲ ಕುತ್ಕೊಂಡು ತುಂಬಾನೇ ಸಂಭ್ರಮದಿಂದ ಮಾತಾಡ್ಕೊಂಡು ಕಾಲನ ಕಳೀತಾ ಇದ್ರು. ಮತ್ತೆ ಎಲ್ರು ಕೂಡ ಫೋಟೋ ತೆಗೆಸ್ಕೊಂಡು ಮುಯಿ ಕೂಡ ಕೊಟ್ರು. ನಾವು ಕೂಡ ತಗೊಂಡ್ವಿ. ಅದಾದ್ಮೇಲೆ ಈ ಮದ್ವೆಲಿ ಏನೋ ಇನ್ನೊಂದು ವಿಶೇಷ ಅಂತ ಅಂದ್ರೆ ತುಂಬಾ ವರ್ಷಗಳಿಂದ ಭೇಟಿ ಆಗದೆ ಇರೋಂತ ಸಂಬಂಧಿಕರುಗಳು, ತುಂಬಾ ವರ್ಷದಿಂದ ಭೇಟಿ ಆಗದೆ ಇರೋಂತ ಸ್ನೇಹಿತರು ಎಲ್ರು ಕೂಡ ಒಂದುಗೂಡುವಂತ ಒಂದು ಸ್ಥಳ ಆಗಿರತ್ತೆ. ಸೊ ಆಗ ಅವರು ಮೀಟ್ ಮಾಡಿದಾಗ ತುಂಬಾನೇ ಖುಷಿಯಿಂದ ಹಳೆ ನೆನಪುಗಳನ್ನ ಮೆಲುಕು ಹಾಕ್ತಾ ಜೊತೆಯಾಗಿ ಕೂತ್ಕೊಂಡು ಖುಷಿಯಿಂದ ಮಾತಾಡ್ಕೊಂಡು ಕಾಲ ಕಳೆಯೋದೇ ಒಂದು ತರ ಖುಷಿಯಾದ ಸಂಭ್ರಮ ಅಂತ ಹೇಳ್ಬೋದು. ನಮ್ ಡ್ಯಾಡಿಗೆ ಖುಷಿ ಆಗ್ಬಿಟ್ಟಿತ್ತು. ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲ ಜೊತೆಗೆ ಬಂದ್ಬಿಟ್ಟಿರೋದ್ರಿಂದ ಅವರ ಸಂತೋಷಕ್ಕೆ ಪಾರನೇ ಇರ್ಲಿಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದ್ರು. ಮತ್ತೆ ಸಡನ್ ಆಗಿ ಅವ್ರಿಗೆ ಕ್ಯಾಮ್ರಾ ತೋರ್ಸಿದಕ್ಕೆ ನಾಚಿಕೆ ಆಗಿ ಮುಖ ಮುಚ್ಕೊಂತಾ ಇದ್ದಾರೆ ನೋಡಿ. ಅದಾದ್ಮೇಲೆ ಅವ್ರ ಫ್ರೆಂಡ್ ಕೂಡ ಆಪ್ತ ಸ್ನೇಹಿತರವರು ಬ್ಲೂ ಕಲರ್ ಹಾಕೊಂಡಿರೋರು. ಅದಕ್ಕೆ ಹೆಗ್ಲ ಮೇಲೆ ಕೈ ಹಾಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಅದಾದ ನಂತರ ಕ್ಯಾಮ್ರಾಮನ್ ಅಂತೂ ನಮ್ಗೆ ಕ್ಲೋಸ್ ಅಪ್ ಕೊಡಿ ಪೋಸ್ ಅಲ್ಲಿ ಅಂತ ಹೇಳ್ತಾ ಇದ್ರು. ಬಟ್ ನಮ್ಗೆ ಅಲ್ಲಿ ಬಿಡೋದಕ್ಕೆ ಒಂಥರ ಮುಜುಗರ ಆಗ್ತಾ ಇತ್ತು. ಅದಾದ್ಮೇಲೆ ನನ್ನ ಸಿದ್ದು ಅವರ ಆಪ್ತ ಸ್ನೇಹಿತರು ಬಂದ್ರು. ಅವ್ರ ಫ್ಯಾಮಿಲಿ ಬಂತು. ಅವ್ರ ಜೊತೆ ಕೂಡ ಒಂದು ಫೋಟೋ ಸೆಷನ್ ಆಯ್ತು. ಮತ್ತೆ ನಮ್ ಕೊಲೀಗ್ಸ್ ಇಬ್ರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಲ್ಪ ಶೈ ಆಗ್ತಾ ಇದೆ. ನನ್ನ ಫ್ರೆಂಡ್ ಕೂಡ ಹಿಂದೆ ಕುತ್ಕೊಂಡಿದ್ಲು. ಅವಳು ಅಷ್ಟು ಕಾಣಿಸ್ಲಿಲ್ಲ. ನೆಕ್ಸ್ಟ್ ಅಲ್ಲಿ ಕಾಣಿಸ್ಬಹುದೇನೋ. ಮತ್ತೆ ಇವರು ನಮ್ಮ ರಿಲೇಷನ್ಸ್. ಇವರು ನಮ್ಮ ಭಾವ, ಅವರು ನಮ್ಮ ಸಿದ್ದು ಅವರ ಅಣ್ಣ. ಅವ್ರ ಫ್ರೆಂಡ್ಸ್, ಅವ್ರ ಕೊಲೀಗ್ಸ್ ನ ಕರ್ಕೊಂಡ್ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ರು ನಮ್ಗೆ. ಮತ್ತೆ ವೈಟ್ ಶರ್ಟ್ ಹಾಕೊಂಡ್ ಬಂದು ವಿಶ್ ಮಾಡ್ತಾ ಇರೋರು ಸಿದ್ದು ಅವರ ಫ್ರೆಂಡು. ನನಗೂ ಕೂಡ ಫ್ರೆಂಡ್ ಅವರು. ಅವರು ಕೂಡ ಬಂದಿದ್ರು. ಇವರು ನಮ್ಮ ರಿಲೇಷನ್ಸ್, ಆಂಟಿ ಅಂಕಲ್ ಅವ್ರ ಮಗಳು. ಅವ್ರು ಬಂದಿದ್ದನ್ನು ಖುಷಿ ಆಯ್ತು ನಮ್ಗೆ ಮದ್ವೆಗೆ. ಎಲ್ರು ಬಂದಿದ್ರು ಆಲ್ಮೋಸ್ಟ್. ತುಂಬಾನೇ ಖುಷಿ ಆಯ್ತು ನಮ್ಮ ರಿಲೇಷನ್ಸ್ನೆಲ್ಲ ಒಟ್ಟಿಗೆ ನೋಡಿದ್ದು. ಈ ತರ ಸಂಭ್ರಮ ಸಿಗೋದೇ ನಮ್ಗೆ ಮದುವೆಯಲ್ಲಿ ಮಾತ್ರ. ಇವರು ನಮ್ಮ ಸರ್ಗಳು ಇಬ್ರು. ಮದುವೆಗೆ ಬರ್ಬೇಕು ಅಂತಾನೆ ಮನೆಗೆ ಹೋಗಿ ಅವರು ಯೂನಿಫಾರ್ಮ್ ನ ಚೇಂಜ್ ಮಾಡಿ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ರು. ಖುಷಿ ಆಯ್ತು. ಇವರು ನಮ್ಮ ಮಾವ ಅವರ ಸ್ನೇಹಿತರು. ಚಿಕ್ಕ ವಯಸ್ಸಿಂದ ಸ್ನೇಹಿತರಂತೆ. ಅಷ್ಟು ಗಟ್ಟಿಯಾಗಿ ಉಳಿಸ್ಕೊಂಡ್ ಬಂದಿದ್ದಾರೆ ಸ್ನೇಹವನ್ನ. ಈಗ್ಲೂ ಕೂಡ ಅದೇ ರೀತಿ ಅವರು ಜೊತೆಯಲ್ಲೇ ಇರ್ತಾರೆ ಯಾವ್ದ್ರಲ್ಲೇ ಆದ್ರೂನು. ಹಾಕೊಂಡಿರೋರು ನನ್ನ ಸಿಸ್ಟರು. ಫೋನಲ್ಲಿ ಯಾರ ಜೊತೆ ಮಾತಾಡ್ಕೊಂಡು ನಾಚ್ಕೊಂತಾ ಇದ್ರು. ಮತ್ತೆ ಇವರು ನಮ್ಮ ಕೀರ್ತಿ ಅವ್ರ ವೈಫ್. ಮತ್ತೆ ಇವ್ರ ಕಡೆ ನಿಂತಿರೋರು ನನ್ನ ರಿಲೇಷನ್ಸ್. ಅದಾದ್ಮೇಲೆ ಅವ್ರದ್ದು ಒಂದು ಫೋಟೋ ಸೆಷನ್ ಮುಗೀತು. ಮತ್ತೆ ನನ್ನ ಫ್ರೆಂಡ್ ಪ್ರಿಯಾಂಕಾ ಅವ್ರ ಹಸ್ಬೆಂಡ್, ಅವ್ರ ಅತ್ತೆ ಕುತ್ಕೊಂಡಿದ್ರು. ನನ್ನ ಕ್ಲೋಸ್ ಫ್ರೆಂಡ್ ಇವಳು. ಮತ್ತೆ ನಮ್ಮ ಆಫೀಸ್ ಇಂದ ಎಲ್ಲ ಸರ್ಗಳು ಬಂದಿದ್ರು. ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಕೂಡ ಮೊಯ್ ಕೊಟ್ರು. ಇವರು ಸಿದ್ದು ಅವರ ಮಾವ ಹಾಯ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಆಫೀಸ್ ಕೊಲೀಗ್ಸ್ ಗಳ ಜೊತೆ ಕೂಡ ಒಂದು ಗ್ರೂಪ್ ಫೋಟೋನ ತೆಗೆದುಕೊಟ್ರು. ಎಲ್ಲರನ್ನ ಸ್ಲೋ ಮೋಷನ್ ಆಗಿ ವಿಡಿಯೋ ಕವರೇಜ್ ಕೂಡ ಮಾಡಿದ್ರು. ಫೋಟೋಸ್ ಎಲ್ಲ ತೆಗೆದ್ಮೇಲೆ ಮತ್ತೆ ಇನ್ನು ಗೆಸ್ಟ್ ಗಳು ಬರ್ತಾನೆ ಇದ್ರು. ಅದೇ ರೀತಿ ಮುಂದುವರಿತು. ಇವರು ನಮ್ಮ ರಿಲೇಷನ್ಸ್. ಇವರು ಸಿದ್ದು ಕ್ಲಾಸ್ಮೇಟ್ಸ್. ಅವ್ರಿಗೆ ಮದ್ವೆ ಆಗಿದೆ. ಒಂದು ಫ್ಯಾಮಿಲಿ ಜೊತೆಗೆ ಬಂದಿದ್ರು. ಮತ್ತೆ ಎಲ್ಲರದು ಆದ್ಮೇಲೆ ನಮ್ಮ ಪೇರೆಂಟ್ಸ್ ಜೊತೆ ಗ್ರೂಪ್ ಫೋಟೋ ತಗೊಂಡ್ರು. ಅದಾದ್ಮೇಲೆ ನಮ್ಮ ಅಣ್ಣಂದ್ರು, ನನ್ನ ತಂಗಿ, ನನ್ನ ತಮ್ಮ, ನಮ್ಮ ಅಪ್ಪ ಅಮ್ಮ, ನಾನು ಮತ್ತೆ ಸಿದ್ದು ಅವ್ರದ್ದು ಒಂದು ಗ್ರೂಪ್ ಸೆಷನ್ ಫೋಟೋ ಆಯ್ತು. ಅದಾದ್ಮೇಲೆ ನಮ್ಮ ಅತ್ತೆ, ಮಾವ, ಇನ್ನೊಬ್ರು ಅತ್ತೆ, ಅಕ್ಕ, ಅಣ್ಣ, ಇನ್ನೊಬ್ರು ಮಾವ ಎಲ್ಲರದು ಗ್ರೂಪ್ ಫೋಟೋ ಆಯ್ತು. ಅದಾದ್ಮೇಲೆ ನಮ್ಮ ಅತ್ತೆ ಮಾವ ಜೊತೆಗೇನೆ ಒಂದು ಸಪರೇಟ್ ಆಗಿ ಗ್ರೂಪ್ ಫೋಟೋ. ಇದೇ ರೀತಿ ಫ್ಯಾಮಿಲಿ ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ಮತ್ತೆ ಇನ್ನು ಒಂದ್ರಲ್ಲಿ ನಮ್ಮ ಮೈದ್ನ ನಾದ್ನಿ ಅವ್ರ ಹಸ್ಬೆಂಡು, ನಾನು, ನಮ್ಮ ಯಜಮಾನ್ರು, ನಮ್ಮ ಅತ್ತೆ ಮಾವ ಇಷ್ಟರು ಸೇರಿ ಒಂದು ಗ್ರೂಪ್ ಕಂಪ್ಲೀಟ್ ಆದ್ಮೇಲೆ ಇಬ್ರು ಕೂಡ ಜೊತೆಗೆ ಊಟಕ್ಕೆ ಅಂತ ಹೋದ್ವಿ. ನನಗೆ ಅವ್ರು ತಿನ್ಸಿದ್ರು, ಅವ್ರಿಗೆ ನಾನು ತಿನ್ನಿಸ್ದೆ. ಇಬ್ರು ಜೊತೆಲೆ ಊಟ ಮಾಡಿದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆಲ್ಲ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.